ನಮಸ್ಕಾರ. ರೋಚಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಬಾರಿಯ ಲೋಕಸಭಾ ಚುನಾವಣೆ ಇನ್ನಿಲ್ಲದ ಕುತೂಹಲನ ಮೂಡಿಸಿದೆ. ಪಕ್ಷಗಳ ನಡುವೆ ಜಿದ್ದಾಜಿದ್ದಿಯ ಪೈಪೋಟಿ ಇದೆ. ಭರ್ಜರಿ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಬಾರಿ ಲೋಕಸಭೆಯಲ್ಲಿ ನಾವು ಗೆಲ್ಲಲೇಬೇಕು ಅಂತ ಪಕ್ಷಗಳು ಇನ್ನಿಲ್ಲದ ಹೋರಾಟ ಮಾಡ್ತಿದ್ದಾವೆ. ಪಕ್ಷಗಳ ಭರ್ಜರಿ ಪ್ರಚಾರಗಳ ನಡುವೆ ಬಿಜೆಪಿಗೆ ಈ ಬಾರಿ ಎಲೆಕ್ಷನ್ಗೂ ಮುಂಚೆನೆ ಮೊದಲ ಗೆಲುವು ಸಿಕ್ಕಿದೆ. ಆದರೆ ಕಾಂಗ್ರೆಸ್ಗೆ ಈ ಬಾರಿ ಬಿಗ್ ಶಾಕ್ ಎದುರಾಗಿದೆ. ಕಾರಣ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯ ನಾಮಪತ್ರನೇ ತಿರಸ್ಕೃತಗೊಂಡಿದೆ. ಅಷ್ಟೇ ಅಲ್ಲದೆ ಇನ್ನುಳಿದ 8 ಅಭ್ಯರ್ಥಿಗಳು ಕೂಡ ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಈ ಕಾರಣದಿಂದ ಉಳಿದ ಬಿಜೆಪಿ ಅಭ್ಯರ್ಥಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ರೀತಿಯಾಗಿ ಬಿಜೆಪಿಗೆ ಚುನಾವಣೆಗೂ ಮುಂಚೆನೇ ಮೊದಲ ಗೆಲುವು ಸಿಕ್ಕಿದೆ. ಎಲ್ಲಿ, ಏನು, ಯಾಕೆ ಅಭ್ಯರ್ಥಿಯ ನಾಮಪತ್ರ ತಿರಸ್ಕೃತಗೊಂಡು, ಉಳಿದ ಅಭ್ಯರ್ಥಿಗಳು ಯಾಕೆ ನಾಮಪತ್ರವನ್ನು ವಾಪಸ್ ತಗೊಂಡ್ರು ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಗೋಣ. ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಾಮಾನ್ಯವಾಗಿ ಚುನಾವಣೆ ಅಂತ ಅಂದರೆ ಮೊದಲು ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತಾರೆ. ನಂತರ ನಾಮಪತ್ರ ಸಲ್ಲಿಕೆ ಆಗುತ್ತೆ, ನಾಮಪತ್ರ ಪರಿಶೀಲನೆ ಕೂಡ ಆಗುತ್ತೆ, ಚುನಾವಣೆ ಆಗುತ್ತೆ, ಮತ ಎಣಿಕೆ ಆಗುತ್ತೆ. ಇದೆಲ್ಲ ಆದ ನಂತರ ಒಬ್ಬ ಅಭ್ಯರ್ಥಿ ಗೆಲುವನ್ನು ಸಾಧಿಸ್ತಾರೆ. ಆದರೆ ಸೂರತ್ನಲ್ಲಿ ಚುನಾವಣೆಗೂ ಮುಂಚೆನೇ ಬಿಜೆಪಿ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ದಾರೆ. ಸೂರತ್ನ ಲೋಕಸಭಾ ಕ್ಷೇತ್ರದಲ್ಲಿ ಇತಿಹಾಸನೇ ಸೃಷ್ಟಿಯಾಗಿದೆ. ಗುಜರಾತ್ನ 26 ಸ್ಥಾನಗಳ ಪೈಕಿ ಒಂದನ್ನು ಬಿಜೆಪಿ ಈಗಾಗಲೇ ಅಂದರೆ ಚುನಾವಣೆಗೂ ಮುಂಚೆನೇ ವಶಪಡಿಸಿಕೊಂಡಿದೆ. ಸೂರತ್ ಲೋಕಸಭಾ ಕ್ಷೇತ್ರ ಏನಿದೆ, ಇದು ಗುಜರಾತ್ ರಾಜ್ಯದ ಗಮನ ಸೆಳೆಯುವಂಥ ಲೋಕಸಭಾ ಕ್ಷೇತ್ರ. ಇನ್ನು ಈ ಹಿಂದೆ ಸೂರತ್ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು. ಅಲ್ಲಿ ಮೊರಾರ್ಜಿ ದೇಸಾಯಿ ನಿರಂತರವಾಗಿ ಚುನಾವಣೆಯಲ್ಲಿ ಗೆಲ್ತಾ ಬರ್ತಾ ಇದ್ರು. ಅಲ್ಲಿಂದ ನಿಧಾನವಾಗಿ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಗೆಲ್ತಾ ಬರ್ತಾರೆ. ಸದ್ಯ ಈಗ ಸೂರತ್ ಏನಿದೆ ಅದು ಬಿಜೆಪಿಯ ಭದ್ರಕೋಟೆ ಆಗಿದೆ. ಆದರೂ ಕೂಡ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಪೈಪೋಟಿ ಇತ್ತು. ಗುಜರಾತ್ನಲ್ಲಿ ಒಟ್ಟು 26 ಲೋಕಸಭಾ ಕ್ಷೇತ್ರಗಳಿದೆ. ಅದರಲ್ಲಿ 24ರಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿದ್ರೆ 2ರಲ್ಲಿ ಆಮ್ ಆದ್ಮಿ ಪಾರ್ಟಿ ಸ್ಪರ್ಧೆ ಮಾಡ್ತಾಯಿದೆ. ಯಾಕಂತಂದರೆ ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ಗುಜರಾತಲ್ಲಿ ಮೈತ್ರಿಯಾಗಿದೆ. ಇನ್ನು ಗುಜರಾತ್ನ 26 ಕ್ಷೇತ್ರಗಳಲ್ಲಿ ಬಿಜೆಪಿ ಸ್ಪರ್ಧೆ ಮಾಡ್ತಾ ಇದೆ. ಇನ್ನು ಚುನಾವಣೆ ಅಂತ ಅಂದರೆ ಅಲ್ಲಿ ಬಿಜೆಪಿ, ಕಾಂಗ್ರೆಸ್ ಮತ್ತು ಬೇರೆ ಬೇರೆ ಪಕ್ಷದ ಮಧ್ಯೆ ಸ್ಪರ್ಧೆ ಇದ್ದೇ ಇರುತ್ತೆ. ಗುಜರಾತ್ನಲ್ಲಿ ತುಂಬ ಗಮನ ಸೆಳೆಯುವ ಲೋಕಸಭಾ ಕ್ಷೇತ್ರ ಯಾವುದು ಅಂತಂದರೆ ಅದು ಸೂರತ್ ಲೋಕಸಭಾ ಕ್ಷೇತ್ರ. ಈ ಸೂರತ್ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಪರವಾಗಿ ನೀಲೇಶ್ ಕುಂಬಾನಿ ನಾಮಪತ್ರ ಸಲ್ಲಿಸಿದರು. ಆದರೆ ಭಾನುವಾರ ನೀಲೇಶ್ ಕುಂಬಾನಿ ಸಲ್ಲಿಸಿದಂಥ ನಾಮಪತ್ರವನ್ನು ಜಿಲ್ಲಾ ಚುನಾವಣಾಧಿಕಾರಿ ತಿರಸ್ಕಾರ ಮಾಡಿದರು. ಇಲ್ಲಿ ಯಾಕೆ ನೀಲೇಶ್ ಕುಂಬಾನಿ ಸಲ್ಲಿಸಿದಂಥ ನಾಮಪತ್ರ ರಿಜೆಕ್ಟ್ ಆಗುತ್ತೆ ಅಂತಂದರೆ, ನೀಲೇಶ್ ಕುಂಬಾನಿ ಸಲ್ಲಿಸಿದಂಥ ನಾಮಪತ್ರದಲ್ಲಿ 3 ಸೂಚಕರಾಗಿ ಸಿಗ್ನೇಚರ್ ಮಾಡಬೇಕಾಗಿರುತ್ತೆ. ಈ ಸಿಗ್ನೇಚರ್ ಮಾಡಿದಂಥ 3 ಈ ಸೂಚಕರೇನಿದ್ದಾರೆ ಇವರು ಚುನಾವಣಾ ಅಧಿಕಾರಿಗಳಿಗೆ ಒಂದು ಪ್ರಮಾಣ ಪತ್ರವನ್ನು ಬರೀತಾರೆ. ನಾವು ಸೂಚಕರಾಗಿ ನೀಲೇಶ್ ಕುಂಬಾನಿ ನಾಮಪತ್ರದಲ್ಲಿ ಸೈನ್ ಮಾಡಿಲ್ಲ ಅಂತ ಪತ್ರ ಬರೀತಾರೆ. ಅದಾದ ನಂತರ ಚುನಾವಣಾ ಆಯೋಗದ ಅಧಿಕಾರಿಗಳು ನೀಲೇಶ್ ಕುಂಬಾನಿ ಅವರ ಸಲ್ಲಿಸಿದಂಥ ನಾಮಪತ್ರದ ಸಹಿಯನ್ನು ಚೆಕ್ ಮಾಡ್ತಾರೆ. ಆ ಸಹಿಯಲ್ಲಿ ವ್ಯತ್ಯಾಸ ಕಂಡುಬರುತ್ತೆ. ಇದೇ ಸಂದರ್ಭದಲ್ಲಿ ಇದೇ ಸೂರತ್ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾಮಪತ್ರ ಸಲ್ಲಿಸಿದಂಥ ಮತ್ತೊಬ್ಬ ಅಭ್ಯರ್ಥಿ ಸುರೇಶ್ ಪಡ್ಸಾಲ ಅವರು ಸಲ್ಲಿಸಿದಂಥ ನಾಮಪತ್ರದಲ್ಲೂ ಕೂಡ ಆ ಸಹಿಯಲ್ಲಿ ವ್ಯತ್ಯಾಸ ಕಂಡುಬರುತ್ತೆ. ಇಬ್ಬರು ಸೇರಿ 4 ಸೆಟ್ಗಳ ನಾಮಪತ್ರಗಳನ್ನು ಸಲ್ಲಿಸ್ತಾರೆ. ಅಷ್ಟನ್ನು ಕೂಡ ಚುನಾವಣಾಧಿಕಾರಿಗಳು ರಿಜೆಕ್ಟ್ ಮಾಡ್ತಾರೆ. ಅಲ್ಲಿಗೆ ಕೊನೆಯದಾಗಿ ಸೂರತ್ನಲ್ಲಿ ಕಾಂಗ್ರೆಸ್ ಪರ ಅಭ್ಯರ್ಥಿ ಇಲ್ಲದಂತಾಗುತ್ತೆ. ಇದು ಕಾಂಗ್ರೆಸ್ಗೆ ಗುಜರಾತ್ನಲ್ಲಿ ದೊಡ್ಡ ಶಾಕನ್ನು ಕೊಟ್ಟಿದೆ. ಇನ್ನು ಗುಜರಾತ್ ರಾಜ್ಯದ ಎಲ್ಲ 26 ಲೋಕಸಭಾ ಸ್ಥಾನಗಳಿಗೆ 3ನೇ ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಅಂದರೆ ಮೇ 7ನೇ ತಾರೀಕಿಗೆ. ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಏಪ್ರಿಲ್ 19 ಆಗಿತ್ತು. ಅದು ಮುಗಿದು ಕೂಡ ಹೋಗಿತ್ತು. ಇನ್ನು ನಾಮಪತ್ರ ಸಲ್ಲಿಸಿದ್ದನ್ನು ಹಿಂತೆಗೆದುಕೊಳ್ಳೋದಕ್ಕೆ ಏಪ್ರಿಲ್ 22 ಕೊನೆ ದಿನ ಆಗಿತ್ತು. ಅಂದರೆ ನಿನ್ನೆ. ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರ ರಿಜೆಕ್ಟ್ ಆಗ್ತಿದ್ದಂತೆ ಉಳಿದ ಪಕ್ಷಗಳ ಅಭ್ಯರ್ಥಿಗಳ ಸಲ್ಲಿಸಿದಂಥ ನಾಮಪತ್ರವನ್ನು ವಾಪಸ್ ತಗೊಂಡ್ರು. ಅಷ್ಟೇ ಅಲ್ಲದೆ ಸೂರತ್ನಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಬಿಟ್ಟು ಬೇರೆ ಬೇರೆ ಪಕ್ಷಗಳು ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿದ್ವು. ಅವುಗಳು ಕೂಡ ತಮ್ಮ ನಾಮಪತ್ರವನ್ನು ವಾಪಸ್ ತಗೊಂಡ್ರು. ಸೂರತ್ನಲ್ಲಿ ಬರೋಬ್ಬರಿ 8 ಬೇರೆ ಬೇರೆ ಪಕ್ಷಗಳು ತಮ್ಮ ನಾಮಪತ್ರ ಸಲ್ಲಿಸಿದ್ದೇನಿತ್ತು ಅದನ್ನು ವಾಪಸ್ ತಗೊಂಡ್ರು. ಹೀಗಾಗಿ ಕೊನೆಯದಾಗಿ ಉಳಿದಿದ್ದು ಬಿಜೆಪಿ ಅಭ್ಯರ್ಥಿ ಮುಖೇಶ್ ದಳಾಲ್ ಮಾತ್ರ. ಹೀಗಾಗಿ ಇವರು ಅವಿರೋಧವಾಗಿ ಆಯ್ಕೆ ಆಗ್ತಾರೆ. ಹೀಗಾಗಿ ಚುನಾವಣೆಗೂ ಮುಂಚೆನೇ ಬಿಜೆಪಿ ಒಬ್ಬ ಸಂಸದನ್ನು ಆಯ್ಕೆ ಆಗುತ್ತೆ. ಇದು ಬಿಜೆಪಿಗೆ ಹೊಸ ಹುಮ್ಮಸ್ಸನ್ನು ಕೂಡ ತುಂಬುತ್ತೆ. ಇನ್ನು ಕಾಂಗ್ರೆಸ್ ಇಂಥ ಬೆಳವಣಿಗೆ ಆಗುತ್ತೆ ಅಂತ ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಇದು ಕಾಂಗ್ರೆಸ್ಗೆ ಗುಜರಾತ್ನಲ್ಲಿ ದೊಡ್ಡ ಶಾಕ್ ಕೊಟ್ಟಂತಾಗಿದೆ. ಇನ್ನು ಇದರ ಬಗ್ಗೆ ಸೂರತ್ನಲ್ಲಿ ಅದರಲ್ಲೂ ಗುಜರಾತ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಿದೆ. ಒಂದು ಕಡೆ ಬಿಜೆಪಿಯವರು ಅದು ನಕಲಿ ಸಹಿ ಆಗಿರೋದ್ರಿಂದ ಅವರ ನಾಮಪತ್ರ ರಿಜೆಕ್ಟ್ ಆಗಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ನವರು ಇದು ಬಿಜೆಪಿ ಮಾಡುತ್ತಿರೋ ಕುತಂತ್ರ ಅಂತ ಪ್ರತಿ ಆರೋಪವನ್ನು ಹೇಳ್ತಾ ಇದ್ದಾರೆ. ಇನ್ನು ಇದರ ಬಗ್ಗೆ ಕಾಂಗ್ರೆಸ್ ಅಂತೂ ತೀವ್ರವಾದ ಪ್ರತಿರೋಧ ವ್ಯಕ್ತಪಡಿಸ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ ನಾಯಕರು ಗುಜರಾತ್ನಲ್ಲಿ ನಾವು ಹೈಕೋರ್ಟ್ ಮೊರೆ ಹೋಗ್ತೀವಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಬಿಜೆಪಿ ಚುನಾವಣೆಗೆ ಮುಂಚೆನೇ ಒಂದು ಗೆಲುವನ್ನು ಸಾಧಿಸಿದೆ. ಇದು ಗುಜರಾತ್ನಲ್ಲಿ
ಅದರಲ್ಲೂ ಕಾಂಗ್ರೆಸ್ ಮತ್ತು BJP ನಡುವಿನ ಜಿದ್ದಾಜಿದ್ದಿಗೆ ಕಾರಣ ಆಗಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.